19,501 ಕೊಡ್ಬೇಕಂತಕ್ಕಂಥದ್ದು. ₹12,000 ಸರ್ಕಾರದಿಂದ ಹೋಗ್ಬೇಕು. ಅರುಣ್ ಕುಮಾರ್ ಅವರು ನಿಜಕ್ಕೂ ಒಳ್ಳೆ ಪ್ರಶ್ನೆ ಕೇಳಿದಾರಿಲ್ಲ ಅಂತ. ನಾನು ಕೂಡ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಮಿನಿಮಮ್ ವೇಜಸ್ ಬಗ್ಗೆ ಇಲ್ಲಿ ಮೊದಲಿಂದ ಬಂದಿರತಕ್ಕಂತ ಒಂದು ಸಿಸ್ಟಮ್ ನಲ್ಲಿ ಸಭಾಧ್ಯಕ್ಷರೇ 12,000 ಸರ್ಕಾರ ವತಿಯಿಂದ ಹೋಗ್ಬೇಕು. ಸುಮಾರು 5,436 ಜನರಿಗೆ ₹12,000 ಸರ್ಕಾರದಿಂದ ಹೋಗ್ಬೇಕು. ನಾವು ಉಳಿದಿರತಕ್ಕಂಥದ್ದು 7,000 ಚಿಲ್ಲರ ಬೇರೆ ರೀತಿಯಾದಂತಹ ಗ್ರಾಮ ಪಂಚಾಯತ್ ಡಿಫರೆನ್ಸ್ ಅಮೌಂಟ್ ತುಂಬತಕ್ಕಂಥದ್ದು. ಮಿನಿಮಮ್ ವೇಜಸ್ 19,501 ಕೊಡ್ಬೇಕಂತಕ್ಕಂಥದ್ದು ನಡೀತಾ ಬಂದಿರತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದು ಮಾತ್ರ ಒಪ್ಕೋಬೇಕು, ಇನ್ನು 36 ಕೋಟಿ ರೂಪಾಯಿ ಬಾಕಿ ಇದೆ. ಯಾಕಂದ್ರೆ 7% ಏನ್ ಕೊಡಬೇಕಾಗಿದೆ ಗ್ರಾಮ ಪಂಚಾಯತ್ ಇಂದ ಕಲೆಕ್ಟ್ ಆಗಿರ್ತಕ್ಕಂಥ ದುಡ್ಡಿಲ್ಲ. ಆಲ್ರೆಡಿ ಸರ್ಕಾರ ಫೈನಾನ್ಸ್ ಇಲಾಖೆಗೆ ಬರ್ದಾಗಿದೆ. ಸಚಿವರು ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ಮುಂದ್ ಬರ್ತಕ್ಕಂಥ ಉಳಿದಿರೋ ಡಿಫರೆನ್ಸ್ ಅಮೌಂಟ್ ನ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಆದ್ರೆ ಅರುಣ್ ಅವ್ರು ಕೇಳತಕ್ಕಂಥ ಪ್ರಶ್ನೆ ಬಹಳ ಚೆನ್ನಾಗಿದೆ. ಯಾಕೆ ನೇರವಾಗಿ DBT ಮಾಡಕ್ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಭರವಸೆ ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಸಚಿವರ ಜೊತೆ ಮಾತನಾಡ್ತೀನಿ. ಮುಂದೆ ಈ 5,000 ಚಿಲ್ಲರೆ ಏನ್ ಜನಕ್ಕೆ ನೇರವಾಗಿ DBT ಕೊಡ್ಲಿಕ್ಕೆ ಒಂದು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರೇನ್ ಹೇಳ್ತಾ ಇದಾರೆ, ಈ ಭಾಗ್ಯಮತಿ ಅಂತಕ್ಕಂಥವ್ರು ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಸರ್ಕಾರ ವತಿಯಿಂದ ದುಡ್ಡು ಹೋಗಿತ್ತು, ಅಲ್ಲಿ ಗ್ರಾಮ ಪಂಚಾಯತ್ ಇಂದ ಕೊಟ್ಟಿಲ್ಲ. ಅದಕ್ಕಾಗಿ ದುಡ್ಡು ಸರ್ಕಾರದಿಂದ ಹೋಗಿತ್ತು, ಬಟ್ ಡಿಲೇ ಅಲ್ಲಿಂದ ಆಗಿದೆ. ಅದಕ್ಕೆ ಅಲ್ಲಿರ್ತಕ್ಕಂಥ PDO ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದಿದೆ. ಒಂದು ಮಾತ್ರ ನಾನು ನಿಮ್ ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ, ಸಚಿವರ ಜೊತೆ ಮಾತನಾಡಿ ಈ DBT ಮಾಡ್ಲಿಕ್ಕೆ. ಯಾಕಂದ್ರೆ ಇಟ್ಸ್ ವೆರಿ ವ್ಯಾಲಿಡ್, ತಾವು ಹೇಳಿರ್ತಕ್ಕಂಥ ಇಟ್ಸ್ ವೆರಿ ವ್ಯಾಲಿಡ್ ಇದೆ. ಡೆಫಿನೆಟ್ಲಿ ಐ ಡಿಸ್ಕಸ್ ವಿತ್ ಆನರಬಲ್ ಮಿನಿಸ್ಟರ್ ಅಂಡ್ ಸಿ ಟು ದಟ್ 5,200 ಆಡ್ ಪೀಪಲ್ ನಮ್ಮ ₹12,000 ಬೇಕು DBT ಆಗ್ಲಿಕ್ಕೆ ಒಂದು ಮಾಡ್ತೀನಿ. ಖಂಡಿತವಾಗಿ ಅವ್ರ ಜೊತೆ ಮಾಡ್ತೀನಿ.